ಒಂದುವೇಳೆ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡ್ರಿ ಇಲ್ಲಿ ನಾನು ಒಂದು ಕಪ್ ಅವಲಕ್ಕಿಲಿದ್ದ ಒಂದು ಹೊಸ ತಿಂಡಿ ರೆಡಿ ಮಾಡಾಕತ್ತೀನಿ ರೀ. ನೋಡಿರಿ ಇದು ಮಾಡೋದು ಈಗ ಅಂತ ನೋಡೋಣ ಬರ್ರಿ. ನೋಡಿರಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದೇ ಥರ ಹಳ್ಳಿ ಒಳಗೆ ಏನೇನು ಮಾಡ್ಬೇಕು, ಯಾವ್ಯಾವ ಥರ ಅಡುಗೆ ಮಾಡ್ತೀನಿ ಅಂತ ತೋರಿಸಿ ನಿಮ್ಮ ದಿವಸಾಲೆ. ನೋಡಿರಿ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿನಲ್ಲ, ದಪ್ಪ ಅವಲಕ್ಕಿ ರೀ ಇವು. ದಪ್ಪ ಯಾವ್ದಾರ ತೊಗೋಬೋದು. ನಾವು ಸ್ವಲ್ಪ ದಪ್ಪ ಅವಲಕ್ಕಿ ತೊಗೊಂಡಿನಿ. ಇದನ್ನ ಈಗ ಒಂದು ಬಟ್ಲಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಚ್ಛ ತೊಳ್ಕೊಬೇಕು ರೀ. ತೊಳೆದು ಈ ಥರ ಹಿಂಡಿ ಕಿಚಿ ತೆಗಿಬೇಕು. 2 ಸರಿ ಸ್ವಚ್ಛ ತೊಳ್ಕೊಂಡ್ರೆ ಅವಲಕ್ಕಿನ ಸ್ವಲ್ಪ ನೆಂದವ್ರು ಹಿಂಗೆ ಚಿಗಿದ್ರೆ ಸ್ವಲ್ಪ ಹೊಡಿಬೇಕದ ಅವಲಕ್ಕಿ. ಈ ಥರ ನೋಡಿರಿ. ಈಗ ಹಿಂಡಿ ತಗೊತೇನೆ. ಈ ಥರ ಹಿಂಡಿ ಈ ಥರ ಹಾಕ್ತೀನಿ. ನೋಡಿರಿ ಇವನ್ನ ತೊಳೆದು ಇಟ್ಕೊಂಡಿದ್ದ ಅವಲಕ್ಕಿನ ಒಂದು ಬೇರೆ ಪುಟ್ಟಿಗೆ ಹಾಕ್ಕೊತೀನಿ ನಾನು. ನೋಡಿರಿ ನೆಂದವು. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊತೀನಿ ರೀ. ನೋಡ್ರಿ ಈ ಥರ ಒಂದು 1/4 ಕಪ್ಪಷ್ಟು ಮೊಸರು ಹಾಕ್ಕೊತೀನಿ ರೀ. ಗಟ್ಟಿ ಮೊಸರು ಇದು ಸಾಕು. ಒಂದು 1/4 ಕಪ್ಪಷ್ಟು ಸಾಕಾಗುತ್ತೆ ಸಾಕು. ಇದನ್ನೀಗ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ ಇದಕ್ಕೆ ರವೆ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿಲ್ಲ. 2 ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡು ಮೆಣಸಿಕಾಯಿ, ಒಂದು ಸ್ವಲ್ಪ ಕರಿಬೇವು, ಇವಿಷ್ಟು ಹಾಕಿ ಹಿಂಗೆ ಇನ್ನೊಮ್ಮೆ ಮಿಕ್ಸ್ ಮಾಡಬೇಕು. ಇದಕ್ಕೆ ರೀ ಮತ್ತು ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇಲ್ಲಿ ನೋಡಿರಿ ಅದು ಎಷ್ಟು ಹಿಡಿತೈತೆ ಅಷ್ಟು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊತೀನಿ. ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊತೀನಿ. ಒಂದು 1/2 ಸ್ಪೂನಷ್ಟು ಮಸಾಲೆ ಸೊಡಪುಡಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತೀನಿ ರೀ. ಇದು ಹಿಂಗೆ ಹಾಕ್ಕೊಂಡು ಇದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡಬೇಕು. ಇದ್ರೊಳಗೆ ಆಲೂಗಡ್ಡೆ ಕುದಿಸಿನೇ ಹಾಕಿ ಮಾಡ್ಬೋದು ರೀ. ನಾನು ಆಲೂಗಡ್ಡೆ ಹಾಕೋಕತ್ತಿಲ್ಲ, ಹಂಗಾಗಿ 2 ಉಳ್ಳಾಗಡ್ಡೆ ಹೆಚ್ಚಿನಿ ದೊಡ್ಡವು ಸಣ್ಣಗೆ. ನೋಡಿರಿ ಈ ಥರ ಹಿಂಗೆ ಕೈಲೆಲ್ಲ ಕಿವಿಚಿ ಒಂದು ಸ್ವಲ್ಪ ಉಂಡೆ ಥರ ಬರ್ಬೇಕು ರೀ. ಅದಕ್ಕೆ ನೀರು ಹಾಕೋದೇನು ಬೇಕಾಗಿಲ್ಲ. ಈ ಥರ ಕಲಿಸಿಟ್ರೆ ನೆನೀತೈತೆ ಅದು. ಒಂದು 5 ನಿಮಿಷ ನೆನೆಸ್ಬಿಡ್ಬೇಕು ಇದನ್ನು. ಈ ಥರ ಹಿಂಗೆ ಕಿವಿಚಿ ಇಷ್ಟು ಕಲಿಸಿ ನೋಡಿರಿ ರವೆ ಹಾಕಿನಲ್ರಿ. ಒಂದು 5 ನಿಮಿಷ ನೆನೆಲ್ರಿ ಇದು. ಹಿಂಗೆ ನೆನೆಗೆ ಬಿಡ್ತೀನಿ. ಅಷ್ಟೊತ್ತೊಳಗೆ ಹಂಚ್ಕಾಯಿ ಹಾಕಿಡ್ತೀನಿ. ನೋಡಿರಿ 10 ನಿಮಿಷ ಆಗೈತಿ. ಇದೆಲ್ಲ ರವೆ ಎಲ್ಲ ನೆಂದೈತಿ ನೋಡಿರಿ. ಈ ಥರ ಸ್ವಲ್ಪ ಗಟ್ಟಿಯಾಗೈತಿ. ಇದನ್ನೀಗ ಇಷ್ಟು ಹಿಂಗೆ ಹರಡ್ಕೊಂಡು ಈ ಥರ ಒಂದು ಸಣ್ಣ ಸೈಜ್ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ರೊಳಗೆ ಉಂಡೆ ಕಟ್ಕೊತೀನಿ ರೀ. ಅದೇ ಈ ಥರ ಉಂಡೆ ಆಗ್ಬೇಕು ರೀ. ಈ ಥರ ಉಂಡೆ ಕಟ್ಟಿ ಒಂದು ಸೈಡ್ ಇಡಬೇಕು. ಒಂದೊಂದು ನಿಂಬೆಹಣ್ಣು ದೊಡ್ಡ ನಿಂಬೆಹಣ್ಣಿನ ಆಕಾರ ಈ ಥರ ಉಂಡೆ ಮಾಡಿ ಕಟ್ಟಿಟ್ಟೀನಿ. ನೋಡ್ರಿ ಒಂದು ಹಸಿಮೆಣ್ಸಿಕಾಯಿ ಹಾಕಿಟ್ಟು ನಾನು ಅದಕ್ಕೆ ಹಿಂಗೆ ಎಣ್ಣೆ ಚಿಮ್ಕಿಸಿನಿ. ಈಗ ಮಾಡಿಟ್ಟಿರ್ತಿತ್ತಲ್ರಿ ಉಂಡಿನ ಇವನ್ನ ಈ ಥರ ಒಂದು ಸ್ವಲ್ಪ ಈ ಥರ ಅಲ್ಚಿ ಮಾಡ್ಬೇಕು ರೀ. ನೋಡ್ರಲ್ಲಿ ಈ ಥರ ಒಂದು ಸ್ವಲ್ಪ ಹಂಗೆ ಹಾಕೊಂಡು ತಟ್ಟಬೇಕು. ಈ ಥರ ತಟ್ಟಿ ಹಿಂಗೆ ಹಾಕ್ಬೇಕು. ಇದಕ್ಕೀಗ ಒಂದು ಸ್ವಲ್ಪ ಎಣ್ಣೆ ಎತ್ಕೊಂಡು ಈ ಥರ ಸೇಪ್ ಬರಂಗೆ ಹಿಡಿಬೇಕು. ಅದೇ ಥರನಾಗಿ ಹಿಂಗೆ ಹಾಕ್ಬೇಕು. ಇಷ್ಟು ಹಾಕಿ ಒಂದು ಸ್ವಲ್ಪ ಮುಚ್ಚಬೇಕು ಅದ್ರ ಮೇಲೆ ಒಂದು ಪ್ಲೇಟ್. ನೋಡಿರಿ ಇದಕ್ಕೆ ಒಂದೊಂದನಿ ಮೇಲೆ ಹಿಂಗೆ ಸುತ್ತಲೂ ಎಣ್ಣೆ ಬಿಡ್ತೀನಿ. ಹಿಂಗೆ ಅಂದರೆ ಒಂದೊಂದು ಈ ಥರ ಬಳಸಿ ಹಾಕ್ಕೊತೀನಿ. ಅದೇ ನೋಡಿರಿ ಹಿಂಗೆ ಈ ಥರ ಕಂದು ಬಣ್ಣ ಬರೋ ಥರ ಹಿಂಗೆ ಬಳಸಿ ಹಾಕ್ಕೊತೀನಿ. ಹಿಂಗೆ
ಈ ಥರ ಅಳಿಸಿ ಹಾಕಿದ ಮೇಲೆ ಒಂದು ಗಂಗಾಳ ಮುಚ್ಚಿ ಒಂದು ಸ್ವಲ್ಪ ಸಣ್ಣ ಉರಿ ಒಳಗೆ ಇಡಬೇಕು ಒಂದು 5 ನಿಮಿಷ. ನೋಡಿರಿ ಒಳಿಸಿ ಹಾಕಿ ನೋಡಿರಿ, ಮತ್ತೆ ಒಳಿಸಿ ಹಾಕಿನಿ. ಈಗ ತೆಗಿತೀನಿ ನೋಡಿರಿ, ಬೆಂದವು. ಈ ಥರ ಒಂದೊಂದು ತೆಗೆದು ಹಿಂಗೆ ಪ್ಲೇಟಿಗೆ ಇಡ್ತೀನಿ. ಇದಕ್ಕೆ ಹೆಸರು ಏನಂತ ಕೊಡ್ತಾರೆ ನೀವು ಕೊಡ್ರಿ. ನಾನಂತೂ ಅವಲಕ್ಕಿ ಚಿಕ್ಕಿ ಅಂತಂದೇಳಿ ಮಾಡೀನಿ. ಅದೇ ನೋಡಿರಿ, ಇಷ್ಟು ಈ ಥರ ತೆಗೆದೆ. ಇನ್ನೊಂದು ಬ್ಯಾಚ್ ಅದಾವ್ರಿ, ಇಷ್ಟು ಹಾಕೊತೀನಿ. ಇಷ್ಟು ಹಾಕಿ ಸ್ವಲ್ಪ ಸುತ್ತಲೆಲ್ಲ ಎಣ್ಣೆ ಬಿಟ್ಟೀನಿ. ಮತ್ತು ಇನ್ನೊಮ್ಮೆ ಮುಚ್ತೀನಿ ಗಂಗಾಳನ. ನೋಡಿ ಬಂಧುಗಳು, ಇಷ್ಟು ಒಂದು ಆಗ್ಯಾವ. ಅರ್ಧ ಒಂದು ಕಪ್ ಅವಲಕ್ಕಿಯಿಂದ ಇದು ಒಂಥರ ಹೊಸ ಥರ ರೆಸಿಪಿ ರೀ. ನೋಡಿರಿ, ಒಳಗೆಲ್ಲ ಬೆಂದಿರ್ತೈತಿ. ಅದೇ ಅವಲಕ್ಕಿ ಅದನ್ನು ರವೆ ಹಾಕಿ ಮಾಡಿರ್ತೈತಲ್ರಿ. ಮೇಲೆ ನೋಡಿರಿ ಕುರುಮ್ ಅಂತಂದೇಳಿ ಕ್ರಿಸ್ಪಿಯಾಗಿ ಬಂದಿರ್ತೈತಿ. ಅಕ್ಕಿ ಹಿಟ್ಟಾದ್ರೆ ಹಾಕ್ಬೋದ್ರಿ, ನಾನು ರವೆ ಅಷ್ಟು ಹಾಕಿನಿ, ಅಕ್ಕಿ ಹಿಟ್ಟು ಹಾಕಿಲ್ಲ. ಅವಲಕ್ಕಿ ತಿನ್ಲಾರ್ದವ್ರಿಗೆ ಈ ಥರ ಮಾಡಿಕೊಟ್ರೆ ಎಣ್ಣೆನೂ ಹೋಗಂಗಿಲ್ಲ ರೀ, ಏನಿಲ್ಲ. ಟೇಸ್ಟ್ ಭಾರಿ ಮಸ್ತ್ ಬರ್ತೈತೆ ರೀ. ನೋಡಿರಿ, ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ಮಸ್ತಾಗಿ ನೋಡ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದ.